ಸರ್ ಈಗ ಮೊನ್ನೆ ನಡೆದಂತ ಸಭೆ ಮಾಡುವಂತ ಪ್ರಕ್ರಿಯೆಗಳು ನಡೀತಾ ಇದ್ದಂತ ಇಂತ ಒಬ್ಬ ಸಮಾಜಘಾತ ವ್ಯಕ್ತಿ ಯಾಕೆ ಅವ್ರ ಮೇಲೆ ಕ್ರಮ ತಗೋತಾ ಇಲ್ಲ ಪೊಲೀಸ್ ಇಲಾಖೆ? ಏನಾದ್ರು ಯಾರನ್ನ ಒಂದು ಇದರಲ್ಲಿ ಕಂಟ್ರೋಲ್ ಇದೆಯಾ ಪೊಲೀಸ್ ಇಲಾಖೆ? ಅದು ಪೊಲೀಸ್ ಇಲಾಖೆ ಉತ್ತರ ಕೊಡ್ಬೇಕು ಅದಕ್ಕೆ. ಯಾಕಂದ್ರೆ ಅವ್ರ ಜವಾಬ್ದಾರಿ. ಯಾರು ಸಮಾಜಘಾತಕರವ್ರೆ, ಯಾರು ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾವ್ರೆ, ಯಾರು ಜಾತಿ ನಡುವೆ ಎತ್ಕಡ್ತಾವ್ರೆ ಅಂಥವ್ರಿಗೆ ಪೊಲೀಸ್ನವ್ರು ನೋಡಿ ಅವೆಲ್ಲ ಕ್ರಮ ತಗೋಬೇಕು. 29ನೇ ತಾರೀಕು ತನಕ ನಾವು ಡೆಡ್ ಲೈನ್ ಕೊಡ್ತೀವಿ. ಮೊನ್ನೆ ನಡೆದಂತ ಸಭೆಯಲ್ಲಿ 29 ಡೆಡ್ ಲೈನ್ ಕೊಡ್ತೀವಿ, ಆಮೇಲೆ ನಮ್ಮ ಹೋರಾಟ ಉಗ್ರವಾಗಿರುತ್ತೆ ಅಂತ ಹೇಳ್ತಾರೆ. ಅವರು ಇಲ್ಲಿಗಲ್ ಆಗಿ ಏನಾದ್ರು ಇದ್ರೆ, ಅವ್ರ ಆಸ್ತಿಗೆ ಹೋಗಿದ್ರೆ, ಯಾರಿಗಾರು ತೊಂದರೆ ಆಗಿದ್ರೆ ಮಾಡ್ಲಿ. ಅವ್ರು ಸುಮ್ಮನೆ ಗೊಂದಲ ಸೃಷ್ಟಿಗೋಸ್ಕರ ಮಾಡಿದ್ರೆ ಮತ್ತೆ ಇದು ರಿಪೀಟ್ ಆದ್ರೆ ನಾವು ದೊಡ್ಡದಾಗಿ ಅವ್ರಿಗೆ ಇದನ್ನ ಮುಂದೆ ಹೋರಾಟ ಮಾಡಿದೀವಿ, ಶುರು ಮಾಡಿದೀವಿ. ಮುಂದೆ ಅವರೇ ನೋಡ್ಕೊಳ್ಳಿ. ಅವ್ರೇನಾರು ಮತ್ತೆ ಶುರು ಮಾಡಿದ್ರೆ ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ಅವ್ರ ವಿರುದ್ಧವಾಗಿ. ನಮ್ದು ಯಾವುದೇ ಪಕ್ಷದ್ದು ಯಾವುದೇ ಪಕ್ಷ ಪಾರ್ಟಿ ವಿರುದ್ಧವಾಗಿ ನಾವು ಇವತ್ತು ಹೋರಾಟ ಮಾಡಿಲ್ಲ. ಜಗದೀಶ್ ಚೌಧರಿ ವಿರುದ್ಧವಾಗಿ ಹೋರಾಟ ಮಾಡಿರೋದು. ಸರ್ ಈಗ ಮೊನ್ನೆ ನಡೆದಂತ ಸಭೆ ಮಾಡುವಂತ ಪ್ರಕ್ರಿಯೆಗಳು ನಡೀತಾ ಇದ್ದಂತ ಇಂತ ಒಬ್ಬ ಸಮಾಜಘಾತ ವ್ಯಕ್ತಿ ಯಾಕೆ ಅವ್ರ ಮೇಲೆ ಕ್ರಮ ತಗೋತಾ ಇಲ್ಲ ಪೊಲೀಸ್ ಇಲಾಖೆ? ಏನಾದ್ರು ಯಾರನ್ನ ಒಂದು ಇದರಲ್ಲಿ ಕಂಟ್ರೋಲ್ ಇದೆಯಾ ಪೊಲೀಸ್ ಇಲಾಖೆ? ಅದು ಪೊಲೀಸ್ ಇಲಾಖೆ ಉತ್ತರ ಕೊಡ್ಬೇಕು ಅದಕ್ಕೆ. ಯಾಕಂದ್ರೆ ಅವ್ರ ಜವಾಬ್ದಾರಿ. ಯಾರು ಸಮಾಜಘಾತಕರವ್ರೆ, ಯಾರು ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾವ್ರೆ, ಯಾರು ಜಾತಿ ನಡುವೆ ಎತ್ಕಡ್ತಾವ್ರೆ ಅಂಥವ್ರಿಗೆ ಪೊಲೀಸ್ನವ್ರು ನೋಡಿ ಅವೆಲ್ಲ ಕ್ರಮ ತಗೋಬೇಕು. 29ನೇ ತಾರೀಕು ತನಕ ನಾವು ಡೆಡ್ ಲೈನ್ ಕೊಡ್ತೀವಿ. ಮೊನ್ನೆ ನಡೆದಂತ ಸಭೆಯಲ್ಲಿ 29 ಡೆಡ್ ಲೈನ್ ಕೊಡ್ತೀವಿ, ಆಮೇಲೆ ನಮ್ಮ ಹೋರಾಟ ಉಗ್ರವಾಗಿರುತ್ತೆ ಅಂತ ಹೇಳ್ತಾರೆ. ಅವರು ಇಲ್ಲಿಗಲ್ ಆಗಿ ಏನಾದ್ರು ಇದ್ರೆ, ಅವ್ರ ಆಸ್ತಿಗೆ ಹೋಗಿದ್ರೆ, ಯಾರಿಗಾರು ತೊಂದರೆ ಆಗಿದ್ರೆ ಮಾಡ್ಲಿ. ಅವ್ರು ಸುಮ್ಮನೆ ಗೊಂದಲ ಸೃಷ್ಟಿಗೋಸ್ಕರ ಮಾಡಿದ್ರೆ ಮತ್ತೆ ಇದು ರಿಪೀಟ್ ಆದ್ರೆ ನಾವು ದೊಡ್ಡದಾಗಿ ಅವ್ರಿಗೆ ಇದನ್ನ ಮುಂದೆ ಹೋರಾಟ ಮಾಡಿದೀವಿ, ಶುರು ಮಾಡಿದೀವಿ. ಮುಂದೆ ಅವರೇ ನೋಡ್ಕೊಳ್ಳಿ. ಅವ್ರೇನಾರು ಮತ್ತೆ ಶುರು ಮಾಡಿದ್ರೆ ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ಅವ್ರ ವಿರುದ್ಧವಾಗಿ. ನಮ್ದು ಯಾವುದೇ ಪಕ್ಷದ್ದು ಯಾವುದೇ ಪಕ್ಷ ಪಾರ್ಟಿ ವಿರುದ್ಧವಾಗಿ ನಾವು ಇವತ್ತು ಹೋರಾಟ ಮಾಡಿಲ್ಲ. ಜಗದೀಶ್ ಚೌಧರಿ ವಿರುದ್ಧವಾಗಿ ಹೋರಾಟ ಮಾಡಿರೋದು.